ಇತ್ತೀಚೆಗೆ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ನಡೀತಲ್ಲ, ಅದು ನಡೆಸಿದ್ದು ನಾವೇ. ನಮ್ದು ಒಂದು ದೊಡ್ಡ ಶಕ್ತಿಶಾಲಿ ನೆಟ್ವರ್ಕ್ ಇದೆ. ನಾವು ಇದ್ರ ಬಗ್ಗೆ ನಿಮ್ಗೆ ಈಗಾಗಲೇ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ವಿ. ಈ ರೀತಿಯ ದೊಡ್ಡ ದುರಂತ ನಡೆಯುತ್ತೆ ಅನ್ನೋದ್ರ ಸುಳಿವನ್ನು ಕೂಡ ನಾವು ನಿಮ್ಗೆ ಮೊದಲೇ ಕೊಟ್ಟಿದ್ವಿ. ಇಂಥ ಒಂದು ದೊಡ್ಡ ದುರಂತವನ್ನ ನಡೆಸುವಂತ ಪ್ಲಾನ್ ಮಾಡ್ತಿದ್ದೀವಿ ಅಂತ ನಾವು ಈ ಮೊದಲೇ ನಿಮ್ಗೆ ಹೇಳಿದ್ರು ಕೂಡ ಪೊಲೀಸರು ಅದನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ಈಗ ಅದರ ಪರಿಣಾಮ ನೋಡಿ, ಅವರ ನಿರ್ಲಕ್ಷ್ಯತನದಿಂದ ಎಷ್ಟು ದೊಡ್ಡ ಅನಾಹುತ ಆಗೋಯ್ತು ಅಂತ. ಆದ್ರೆ ಇದು ಕೇವಲ ಆರಂಭ ಮಾತ್ರ. ಇನ್ ಮುಂದೆ ನಮ್ಮಿಂದ ಇದಕ್ಕಿಂತಲೂ ಕೂಡ ದೊಡ್ಡ ದೊಡ್ಡ ಅನಾಹುತಗಳು ಭಾರತ ದೇಶಾದ್ಯಂತ ನಡೆಯಲಿವೆ. ನಾವು ಭಾರತದ ಅನೇಕ ಮುಖ್ಯಸ್ಥಳಗಳಲ್ಲಿ ಇಂಥ ಪ್ಲಾನ್ ಅನ್ನ ಮಾಡಿಕೊಂಡಿದ್ದೇವೆ. ಈ ದೇಶದ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು, ಹಾಸ್ಟೆಲ್ಗಳು, ಯೂನಿವರ್ಸಿಟಿಗಳು, ಕಾಲೇಜ್ ಕಟ್ಟಡಗಳು, ದೊಡ್ಡ ದೊಡ್ಡ ಸರ್ಕಾರಿ ಕಟ್ಟಡಗಳು ಅಷ್ಟೇ ಯಾಕೆ, ಸುಪ್ರಸಿದ್ಧ ನರೇಂದ್ರ ಮೋದಿ ಸ್ಟೇಡಿಯಂ ಕೂಡ ನಮ್ಮ ಪ್ಲಾನಿಂಗ್ ಅಲ್ಲಿ ಇದೆ. ಈ ಎಲ್ಲಾ ಸ್ಥಳಗಳನ್ನು ಕೂಡ ನಾವು ಮುಂದಿನ ಕೆಲವೇ ದಿನಗಳಲ್ಲಿ ಧ್ವಂಸ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾರಿಗಾದ್ರೂ ತಾಕತ್ತಿದ್ರೆ ನಮ್ಮನ್ನ ಈ ಒಂದು ಕೆಲಸವನ್ನ ಮಾಡದಂತೆ ತಡೆಯಿರಿ ಅಂತ ಒಂದು ಆತಂಕಕಾರಿ ಇಮೇಲ್ ಗುಜರಾತ್ ಪೊಲೀಸರಿಗೆ ಬಂದಿತ್ತು. ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಆದಂತ ಮುಂದಿನ 2-3 ದಿವಸದಲ್ಲಿ ಗುಜರಾತ್ ಪೊಲೀಸರಿಗೆ ಈ ರೀತಿ ವಿವರಣೆ ಇದ್ದಂತ ಒಂದು ಅಪರಿಚಿತ ಮೇಲ್ ಬಂದಿತ್ತು. ಮತ್ತೆ ಈ ಒಂದು ಇಮೇಲ್ ಬಂದಿದ್ದು ಎಲ್ಲಿಂದ ಗೊತ್ತಾ? ಅದು ಅವ್ರಿಗೆ ತಲುಪಿದ್ದು ಚೆನ್ನೈನಿಂದ. ವೀಕ್ಷಕರೇ, ಈಗ ಇದೇ ಒಂದು ವಿಷಯದ ಕುರಿತಾಗಿ ತುಂಬಾ ಚರ್ಚೆಗಳು ಆಗ್ತಾ ಇದ್ದು, ಕಳೆದ 3 ದಿನಗಳಿಂದ ಚೆನ್ನೈನಲ್ಲಿ ಅರೆಸ್ಟ್ ಆಗಿದ್ದಂತ ಒಬ್ಬ ಯುವತಿಯ ಬಗ್ಗೆ ಇದೀಗ ಇಂಟರ್ನೆಟ್ ಪೂರ ದೊಡ್ಡ ಸುದ್ದಿಯಾಗಿದೆ. ಇಲ್ಲಿ ಪೊಲೀಸರಿಗೆ ಸಿಕ್ಕಿರುವಂತ ಆ ಯುವತಿ ಹೆಸರು ರೇನಿ. ಈ 30 ವರ್ಷದ ಚೆನ್ನೈಗೆ ಸೇರಿದಂತ ಯುವತಿ ನೀವು ಊಹೆ ಕೂಡ ಮಾಡೋದಕ್ಕೆ ಸಾಧ್ಯವಾದಂತ ಕೆಲಸಗಳನ್ನ ಮಾಡಿರೋದಾಗಿ ಇದೀಗ ವರದಿಯಾಗಿದೆ. ಈ ಯುವತಿ ಯಾರು? ಈಕೆಗೂ ಹಾಗೂ ಮೊನ್ನೆ ನಡೆದಂತ ಅಹಮದಾಬಾದ್ನ ವಿಮಾನ ದುರಂತಕ್ಕೂ ಏನ್ ಕಾರಣ? ಈಕೆ ಮಾಡಿದಂತ ಕೆಲಸಗಳಾದ್ರೂ ಏನು? ತನ್ನ ಲವ್ ರಿಜೆಕ್ಟ್ ಆಗಿದ್ದಕ್ಕೋಸ್ಕರ ತಾನು ಈ ಕೆಲಸ ಮಾಡದಂತ ಈಕೆ ಪೊಲೀಸರಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಅಲ್ಲ, ಇವರ ಲವ್ ರಿಜೆಕ್ಟ್ ಆಗೋದಕ್ಕೂ ಹಾಗೂ ವಿಮಾನ ದುರಂತದಲ್ಲಿ ಅಪಾರ ಪ್ರಮಾಣದ ಸಾವು ನೋವು ಸಂಭವಿಸೋದಕ್ಕೂ ಯಾವ ರೀತಿಯ ಸಂಬಂಧ ಇದೆ? ವೀಕ್ಷಕರೇ, ಈಕೆ ಪೊಲೀಸರಿಗೆ ಕೊಟ್ಟಂತ ಆ ಮಾಹಿತಿಗಳು ಅಥವಾ ಪೊಲೀಸರು ಆಕೆಯಿಂದ ಬಯಲು ಮಾಡಿರುವಂತಹ ಹಲವು ವಿಚಿತ್ರ ಸಂಗತಿಗಳು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ನಾವು ಅದನ್ನ ಡಿಕೋಡ್ ಮಾಡ್ತಾ ಹೋಗೋಣ. ವೀಕ್ಷಕರೇ, ಇಲ್ಲಿ ನಾವು ಮೊದಲು ತಿಳಿಬೇಕಾದದ್ದು ಏನಂದ್ರೆ, ಚೆನ್ನೈ ಮೂಲದ ಈ ರೇನಿ ಜೋಶಿಲ್ಡಾ ಅನ್ನುವಂತ 30 ವರ್ಷದ ಯುವತಿ ತನ್ನ ಪ್ರೀತಿ ತಿರಸ್ಕಾರಗೊಂಡಿದ್ದಕ್ಕೋಸ್ಕರ ಈ ಒಂದು ವಿಮಾನ ದುರಂತಕ್ಕೆ ತಾನೇ ನೇರವಾಗಿ ಹೊಣೆಯಾಗಿದ್ದಾಳೆ ಅನ್ನುವಂತ ವಿಷಯದ ಬಗ್ಗೆ ಇಂಥ ಒಂದು ಇಮೇಲ್ ಗುಜರಾತ್ ಪೊಲೀಸರಿಗೆ ಅಥವಾ ಅದರ ಸೈಬರ್ ಇಂಟೆಲಿಜೆನ್ಸ್ ವಿಂಗ್ಗೆ ಬಂದಿತ್ತು. ಇಲ್ಲಿ ಇನ್ನೂ ಒಂದು ಮುಖ್ಯ ಸಂಗತಿ ಏನು ಅಂದ್ರೆ, ಈ ಇಮೇಲ್ ವಿಮಾನ ದುರಂತ ನಡೆಯುವಂತ ಮೊದಲು ಕೂಡ ಗುಜರಾತ್ನ ಅದೇ ಒಂದು ಏರ್ಪೋರ್ಟ್ ನ ಸಿಬ್ಬಂದಿಗೂ ಬಂದಿತ್ತು. ಇದರಲ್ಲಿ ಇಂಥ ಒಂದು ದುರಂತ ನಡೆಯುತ್ತೆ ಅನ್ನುವಂತ ವಿಷಯ ಕೂಡ ಇತ್ತು. ದುರಂತ ನಡೆಯುವಂತ ಮೊದಲು ಕೂಡ ಬಂದಿದ್ದಂತ ಇಮೇಲ್ ನಲ್ಲಿ ಇದನ್ನೇ ಬರೆಯಲಾಗಿತ್ತು. ಆದ್ರೆ ಆಗ ಯಾರು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ದುರಂತ ಆದ ನಂತರ ಕೂಡ ಅದೇ ಒಂದು ಇಮೇಲ್ ಮತ್ತೆ ಪೊಲೀಸ್ ಇಲಾಖೆಗೆ ಬರುತ್ತೆ. ಅದರಲ್ಲಿ ಈಗಲಾದ್ರೂ ನೀವು ನಮ್ಮನ್ನ ನಂಬ್ತೀರಾ? ನೀವು ನಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಎಂತ ದೊಡ್ಡ ದುರಂತ ನಡೆದು ಹೋಯಿತು, ನಾವು ಎಷ್ಟು ಪವರ್ಫುಲ್ ಅನ್ನೋದು ಈಗಲಾದ್ರೂ ನಿಮ್ಗೆ ಗೊತ್ತಾಯ್ತಾ ಅನ್ನುವಂತೆ ಅದರಲ್ಲಿ ಬರೆಯಲಾಗಿತ್ತು. ಯಾವಾಗ ವಿಮಾನ ದುರಂತ ನಡೀತು ಹಾಗೂ ಅದರ ಬೆನ್ನಲ್ಲೇ ಈ ಒಂದು ಇಮೇಲ್ ಬಂದಿತ್ತು. ಆಗ ಜಾಗೃತರಾದಂತ ಪೊಲೀಸರು ಯಾರೋ ಇದನ್ನ ಬೇಕಂತಾನೆ ಮಾಡಿದ್ದಾರೆ, ಯಾವುದೋ ಒಂದು ದೊಡ್ಡ ನೆಟ್ವರ್ಕ್ ಅಥವಾ ಜಾಲ ಇದರ ಹಿಂದೆ ತನ್ನ ಕೈವಾಡವನ್ನ ನಡೆಸಿದೆ, ಇದನ್ನ ಹೇಗಾದ್ರೂ ಮಾಡಿ ನಾವು ಪತ್ತೆ ಹಚ್ಚಲೇಬೇಕು ಅಂತ ಸೀರಿಯಸ್ ಆಗಿ ಇದರ ತನಿಖೆಗೆ ಇಳಿತಾರೆ. ಈ ಒಂದು ತನಿಖೆಯಲ್ಲಿ ಅವರಿಗೆ ಒಂದಷ್ಟು ಮಹತ್ತರವಾದಂತಹ ಸುಳಿವುಗಳು ಸಿಗ್ತಾ ಹೋಗ್ತವೆ. ಅವುಗಳಲ್ಲಿ ಮೊದಲನೇದು ಏನಂದ್ರೆ, ಗುಜರಾತ್ ನಲ್ಲಿ ಒಂದು ಸುಪ್ರಸಿದ್ಧ ಕಾಲೇಜ್ ಇದೆ. ಅದರ ಹೆಸರು ಜೆನೆವಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಅಹಮದಾಬಾದ್ನ ವಿಮಾನ ದುರಂತ ನಡೆಯುವಂತ 1 ತಿಂಗಳು ಮೊದಲೇ ಈ ಶಾಲೆ ಸಿಬ್ಬಂದಿಗೂ ಕೂಡ 3 ಸಲ ಇಂಥದೇ ಒಂದು ಇಮೇಲ್ ಬಂದಿತ್ತು. ಹಾಗೂ ಅಹಮದಾಬಾದ್ನ ಕ್ರಿಕೆಟ್ ಸ್ಟೇಡಿಯಂನ ಸಿಬ್ಬಂದಿಗೂ ಈ ತರದೇ ಒಂದು ಮೆಸೇಜ್ ಬಂದಿತ್ತು. ಇಷ್ಟೆಲ್ಲ ಕಳೆದ 2-3 ತಿಂಗಳ ಹಿಂದೆ IPL ನ ಪಂದ್ಯಗಳು ನಡೆಯುವಾಗ ಕರ್ನಾಟಕ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಕೇರಳ ಮೊದಲಾದ ರಾಜ್ಯಗಳ ಪ್ರಮುಖ ಸ್ಟೇಡಿಯಂಗಳು ಹಾಗೂ ಇಲ್ಲಿಯ ಇತರ ಜಾಗಗಳ ಮೇಲೂ ಕೂಡ ನಾವು ಕಣ್ಣಿಟ್ಟಿದ್ದೇವೆ. ಅಥವಾ ಅಲ್ಲೆಲ್ಲ ದೊಡ್ಡ ಸ್ಫೋಟಗಳು ಆಗ್ತವೆ ಅನ್ನುವಂತ ಸೂಚನೆ ಇದ್ದಂತ ಕೆಲವು ಸಂದೇಶಗಳು ಹರಿದಾಡಿದ್ವು. ಇವುಗಳನ್ನೆಲ್ಲ ಯಾರು, ಎಲ್ಲಿಂದ, ಯಾಕಾಗಿ ಕಳಿಸ್ತಿದ್ದಾರೆ ಅಂತ ಅವರು ಸರ್ಚಿಂಗ್ ಅನ್ನ ಶುರು ಮಾಡ್ತಾರೆ. ಏಕೆಂದ್ರೆ ಈ ಒಂದು ಸುದ್ದಿಯನ್ನ ಅವರು ಉಡಾಫೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದ್ರೆ ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಸತ್ತವರ ಸಂಖ್ಯೆ 250ಕ್ಕಿಂತನೂ ಜಾಸ್ತಿ. ಇಷ್ಟೆಲ್ಲ ಜನರ ಸಾವು ತಮಾಷೆ ವಿಷಯ ಖಂಡಿತ ಅಲ್ವೇ ಅಲ್ಲ. ಇಂಥ ದೊಡ್ಡ ಸಾವು ನೋವಿನ ಪ್ರಕರಣಕ್ಕೆ ನಾವೇ ಕಾರಣ, ಇದನ್ನ ಮಾಡಿದ್ದು ನಾವು ಅಂತ ಯಾರಾದ್ರೂ ಮೇಲಿಂದ ಮೇಲೆ ಇಮೇಲ್ ಮೂಲಕ ಅಥವಾ ಇತರ ವಿಧಾನಗಳ ಮೂಲಕ ಹೆಮ್ಮೆಯಿಂದ ಹೇಳ್ಕೊಂಡ್ರೆ ಅದನ್ನ ತುಂಬಾ ಗಂಭೀರವಾಗಿನೇ ಪರಿಗಣಿಸಬೇಕಾಗುತ್ತೆ. ಇವತ್ತಿನ ಈ ಇಂಟರ್ನೆಟ್ ನ ಯುಗದಲ್ಲಿ ಇಂಥ ನಕಲಿ ಅಥವಾ ಸ್ಪ್ಯಾಮ್ ಮೆಸೇಜ್ಗಳು ಯಾರು ಎಲ್ಲಿಂದ ಬೇಕಾದ್ರೂ ಕೂತು ಸುಲಭವಾಗಿ ಯಾರಿಗ್ ಬೇಕಾದ್ರೂ ಕಳಿಸೋದಕ್ಕೆ ಸಾಧ್ಯ ಇದೆ. ಇವತ್ತು ನಮ್ಮ ಒಂದು ಇಮೇಲ್ ಅನ್ನು ಓಪನ್ ಮಾಡಿದ್ರೆ ಅದರಲ್ಲಿ ನಿಜವಾದ ಮೆಸೇಜ್ ಗಿಂತನೂ ಕೂಡ ಹೆಚ್ಚಾಗಿ ನಕಲಿ ಮೆಸೇಜ್ಗಳೇ ಇರ್ತವೆ. ಈಗ ಬಂದಿರುವಂತ ಈ ಒಂದು ಇಮೇಲ್ ಅನ್ನು ಕೂಡ ಇದೇ ಒಂದು ವರ್ಗಕ್ಕೆ ಸೇರಿಸಿ ಸುಮ್ಮನಾಗಬಹುದಿತ್ತು. ಆದ್ರೆ ದುರಂತ ನಡೆಯುವಂತ ಅನೇಕ ವಾರಗಳ ಮೊದಲು ಕೂಡ ಇದರ ಸುಳಿವನ್ನ ಈ ಒಂದು ಸಂದೇಶಗಳಲ್ಲಿ ಅಡಗಿಸಿಡಲಾಗಿತ್ತು. ಹಾಗೂ ದುರಂತ ನಡೆದ ಮೇಲೂ ಕೂಡ ಇಂಥ ಸಂದೇಶಗಳು ಅನೇಕ ಕಡೆ ರವಾನೆಯಾಗಿವೆ. ಹೀಗಾಗಿ ಇದನ್ನ ಬೇರೆ ನಕಲಿ ಸಂದೇಶಗಳ ರೀತಿ ಅಷ್ಟು ಸುಲಭವಾಗಿ ಸೇರಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇದರ ಹಿಂದೆ ಯಾವುದೋ ದೊಡ್ಡ ಶಕ್ತಿ ಅಥವಾ ದೊಡ್ಡ ಜಾಲದ ಕೈವಾಡ ಇರಬಹುದು. ಹೀಗಾಗಿ ಮುಂದೆ ಯಾವುದೇ ಬಗೆಯ ದುರಂತ ಅಥವಾ ಸಾವು ನೋವುಗಳು ನಡೆಯುವಂತ ಮೊದಲೇ ಈ ಜಾಲವನ್ನ ಪತ್ತೆ ಹಚ್ಚಿ ಇದರ ಮೂಲವನ್ನ ಕಂಡು ಹಿಡಿಬೇಕು ಅಂತ ಜಾಗೃತರಾಗಿ ಈ ಒಂದು ವಿಷಯದ ವಿಚಾರಣೆ ಶುರು ಮಾಡದಂತ ಪೊಲೀಸರಿಗೆ ಅವರು ನಿರೀಕ್ಷೆ ಕೂಡ ಮಾಡದಂತ ಒಂದು ಪ್ಯಾಟರ್ನ್ ಅವ್ರ ಕೈಗೆ ಸಿಗುತ್ತೆ.
ಉದಾಹರಣೆಗೆ ಈ ಒಂದು ಸಂದೇಶಗಳಲ್ಲಿ ಹೈದರಾಬಾದ್ನಲ್ಲಿ ಇದ್ದಂತ ಯಾವುದೋ ಯುವತಿಗೆ ಯಾವುದೋ ರೀತಿಯಲ್ಲಿ ಅನ್ಯಾಯ ಆಗಿದೆ, ಹೀಗಾಗಿ ನಾವು ಗುಜರಾತ್ನಲ್ಲಿ ಅದಕ್ಕೆ ಪ್ರತೀಕಾರ ಎನ್ನುವಂತೆ ಈ ರೀತಿ ದುರಂತ ನಡೆಯುವಂತೆ ಪ್ಲಾನ್ ಮಾಡಿದ್ದೇವೆ. ತಮಿಳುನಾಡಿನ ತೂತುಕುಡಿಯಲ್ಲಿ ವಾಸ ಇರುವಂತ ಯಾವುದೋ ಒಂದು ಯುವತಿಗೆ ಏನೋ ಒಂದು ಅನ್ಯಾಯ ಆಗಿದೆ, ಹೀಗಾಗಿ ನಾವು ದೆಹಲಿಯ ಪಾರ್ಲಿಮೆಂಟ್ ಅನ್ನೇ ನಾಶ ಮಾಡೋದಕ್ಕೆ ಮುಂದಾಗಿದ್ದೇವೆ ಅನ್ನುವಂತ ಒಂದು ಪ್ಯಾಟರ್ನ್ ಪೊಲೀಸರಿಗೆ ಪತ್ತೆ ಆಯಿತು. ಅಂದ್ರೆ ಯಾವುದೋ ಜಾಗದಲ್ಲಿ ಯಾರಿಗೋ ಒಂದು ಅನ್ಯಾಯ ಆದ್ರೆ ಅದಕ್ಕೆ ಪ್ರತಿಯಾಗಿ ಇವರು ಬೇರೆ ಯಾವುದೋ ಜಾಗದಲ್ಲಿ ಅಥವಾ ಬೇರೆ ಊರಲ್ಲಿ ಒಂದು ದಾಂಧಲೆಯನ್ನ ನಡೆಸ್ತಾರೆ. ಒಟ್ಟಿನಲ್ಲಿ ಪೊಲೀಸ್ ಹಾಗೂ ಇತರ ಕಡೆ ಬಂದು ತಲುಪಂತ ಎಲ್ಲಾ ಇಮೇಲ್ ಸಂದೇಶಗಳನ್ನು ಕೂಡ ಇಂಥದ್ದೇ ಪ್ಯಾಟರ್ನ್ ಅಥವಾ ಮಾದರಿ ಇದ್ದುದನ್ನ ಪೊಲೀಸರು ಗಮನಿಸ್ತಾರೆ. ಹಾಗೂ ಅವ್ರಿಗೆ ಇಲ್ಲಿ ಒಂದು ಮುಖ್ಯವಾದಂತ ವಿಷಯ ಕಂಡುಬರುತ್ತೆ. ಅದೇನಪ್ಪಾ ಅಂದ್ರೆ ಈ ಎಲ್ಲಾ ಮೇಲ್ಗಳ ಕೆಳಗೆ ಡೇವಿಡ್ ಪ್ರಭಾಕರ್ ಅನ್ನುವಂತ ಹೆಸರು ಉಲ್ಲೇಖ ಆಗಿದ್ದನ್ನ ಅವರು ಗಮನಿಸ್ತಾರೆ. ಈ ಡೇವಿಡ್ ಪ್ರಭಾಕರ್ ಅನ್ನುವಂತ ವ್ಯಕ್ತಿ ಯಾರು ಅಂತ ಸರ್ಚ್ ಮಾಡಿದಾಗ ಈತ ಡೆಲೈಟ್ ಅನ್ನುವಂತ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ಉದ್ಯೋಗಿ ಅಂತ ಗೊತ್ತಾಯ್ತು. ಈತನ ಬಗ್ಗೆ ಇನ್ನಷ್ಟು ವಿಷಯವನ್ನ ಕೆದಕಿದಾಗ ಈತನಿಗೆ ಬಹಳ ಇತ್ತೀಚೆಗೆ ಮದುವೆ ಆಗಿರುವಂತ ಸುದ್ದಿ ಕನ್ಫರ್ಮ್ ಆಗುತ್ತೆ. ಆದ್ರೆ ಈ ವ್ಯಕ್ತಿ ಈ ಯಾವುದೇ ದುರಂತದಲ್ಲಿ ತಾನು ಭಾಗಿಯಾಗಿಲ್ಲ. ಆದ್ರೂ ಕೂಡ ಈ ದುರಂತಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ಸಂದೇಶಗಳಲ್ಲೂ ಕೂಡ ಇವನ ಹೆಸರು ತಪ್ಪದೆ ಮೆನ್ಷನ್ ಆಗಿತ್ತು. ಈಗ ಒಂದು ಪಕ್ಷ ಇದೇ ವ್ಯಕ್ತಿನೇ ಆ ಸಂದೇಶಗಳನ್ನ ಕಳಿಸಿದ್ರು ಕೂಡ ಆತ ನೇರವಾಗಿ ತನ್ನ ಹೆಸರನ್ನ ಉಲ್ಲೇಖ ಮಾಡ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ಯಾರು ಕೂಡ ತಮ್ಮ ನಿಜವಾದ ಹೆಸರನ್ನ ಅಥವಾ ಐಡೆಂಟಿಟಿಯನ್ನ ಬಯಲು ಮಾಡುವಂತ ಮೂರ್ಖತನವನ್ನ ತೋರಿಸೋದಿಲ್ಲ. ಆದ್ರೂ ಕೂಡ ಈ ವ್ಯಕ್ತಿ ಹೆಸರು ಅಲ್ಲಿದೆ ಅಂದ್ರೆ ಬೇರೆ ಯಾರೋ ಈ ಕೆಲಸಗಳನ್ನ ಅಥವಾ ಈ ಸಂದೇಶಗಳನ್ನ ರಚನೆ ಮಾಡಿ ಅವನ ಹೆಸರನ್ನ ಬಲವಂತದಿಂದ ಅಲ್ಲಿ ಸೇರಿಸಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಆ ಹೆಸರಿನ ವ್ಯಕ್ತಿಗೂ ಹಾಗೂ ಅವನ ಹೆಸರನ್ನ ಈ ಸಂದೇಶಗಳ ಕೆಳಗೆ ಸೇರಿಸಿದ್ದವ್ರಿಗೂ ಏನ್ ಸಂಬಂಧ? ಇವತ್ತು ಇಂಥ ಯಾವುದೇ ಸಂದೇಶ ಎಲ್ಲಿಂದಲೇ ರವಾನೆಯಾಗಿರ್ಲಿ, ಯಾರಿಗೆ ತಲುಪಿರ್ಲಿ, ಅದು ಯಾವ ಡಿವೈಸ್ ನಿಂದ ಸೃಷ್ಟಿಯಾಗಿದೆ, ಯಾವ ಜಾಗದಿಂದ ಅಥವಾ ಲೊಕೇಶನ್ ಇಂದ ಸೆಂಡ್ ಆಗಿದೆ, ಯಾರಿಂದ ಸೆಂಡ್ ಆಗಿದೆ ಅನ್ನೋದನ್ನೆಲ್ಲ ಅದರ ವಿಪಿಎನ್ ಅಡ್ರೆಸ್ ಅನ್ನ ಬಳಸಿ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇದೆ. ಆದ್ರೆ ಈ ಒಂದು ಸಂದೇಶಗಳ ಹಿಂದೆ ಇರೋರು ತಮ್ಮನ್ನ ತಾವು ನಿಜಕ್ಕೂ ಅಡಗಿಸ್ಕೊಳ್ಳೋದಕ್ಕೆ ಬಯಸಿದ್ರೆ ಅವರು ಅದಕ್ಕಾಗಿ ಸಾಕಷ್ಟು ರಹಸ್ಯ ಪ್ರಯತ್ನಗಳು ಕೂಡ ನಡೆಸೋದಕ್ಕೆ ಇಲ್ಲಿ ಅವಕಾಶ ಇದೆ. ಉದಾಹರಣೆಗೆ ತಾನು ಯಾರು ಅಂತ ಗೊತ್ತಾಗಬಾರ್ದು ಅಂತ ಇವತ್ತು ಡಾರ್ಕ್ ವೆಬ್ ಯೂಸ್ ಮಾಡಿ ಈ ಮೆಸೇಜ್ ಅನ್ನ ಕಳಿಸಿರಬಹುದು. ಸಾಮಾನ್ಯವಾಗಿ ಈ ರೀತಿ ಮಾಡಿದಾಗ ಅದರ ವಿಪಿಎನ್ ನ ಡೀಟೇಲ್ಸ್ ಮರೆಯಾಗುತ್ತೆ. ಅದನ್ನ ಪತ್ತೆ ಹಚ್ಚೋದು ತುಂಬಾ ಕಷ್ಟ. ಈಗ ನಾವಿಲ್ಲಿ ಚರ್ಚೆ ಮಾಡಿರುವಂತಹ ಈ ಒಂದು ಇಮೇಲ್ ನ ಸಂದೇಶಗಳು ಕೂಡ ಇದೇ ಮೂಲಕ ರವಾನೆಯಾಗಿದ್ವು. ಹೀಗಾಗಿ ಆರಂಭದಲ್ಲಿ ಪೊಲೀಸರಿಗೆ ಇದರ ಮೂಲ ಜಾಲವನ್ನು ಪತ್ತೆ ಹಚ್ಚೋದು ತುಂಬಾ ಕಷ್ಟ ಆಯಿತು. ಆದ್ರೂ ಕೂಡ ಅವರ ಇಂಟೆಲಿಜೆನ್ಸ್ ವಿಭಾಗ ತುಂಬಾ ಎಚ್ಚರಿಕೆಯನ್ನು ವಹಿಸಿ ಇದರ ಲಾಗಿನ್ ಐಡಿ ಎಲ್ಲಿಂದ ಆಗಿದೆ ಅಂತ ಚೆಕ್ ಮಾಡಿದಾಗ ಅವ್ರಿಗೆ 2 ಐಡಿಗಳು ಪತ್ತೆಯಾದವು. ಅದರಲ್ಲಿ ಒಂದು ನಕಲಿ ಐಡಿ, ಇನ್ನೊಂದು ಅಸಲಿ. ಈ 2 ಐಡಿಗಳಲ್ಲೂ ಕೂಡ ಒಬ್ಬರೇ ವ್ಯಕ್ತಿ ಆಗಾಗ ಲಾಗಿನ್ ಆಗಿರುವಂತಹ ಸುದ್ದಿ ಪೊಲೀಸರಿಗೆ ಗೊತ್ತಾಗುತ್ತೆ. ಅದೇ ತರಹ ಚೆನ್ನೈನಲ್ಲಿ ವಾಸ ಇದ್ದಂತ ಈ ರೇನಿ ಅನ್ನುವಂತ 30 ವರ್ಷ ವಯಸ್ಸಿನ ಒಬ್ಬ ಯುವತಿ ಮನೆಯಲ್ಲಿ ಅವಳು ರೆಗ್ಯುಲರ್ ಆಗಿ ಬಳಸದಂತ ಅವಳದೇ ಇಮೇಲ್ ಐಡಿಗೂ ಹಾಗೂ ಈ ಡೇವಿಡ್ ಪ್ರಭಾಕರ್ ಅನ್ನುವಂತ ಹೆಸರಿನ ಇಮೇಲ್ ಐಡಿಗೂ ಮ್ಯಾಚ್ ಆದಂತ ಸಂಗತಿ ಪೊಲೀಸರಿಗೆ ಗೊತ್ತಾಗುತ್ತೆ. ಆದ್ರೆ ಆಗ ಅವ್ರಿಗೆ ಈ ಯುವತಿ ಯಾರು, ಆಕೆ ಹೆಸರೇನು, ಇವಳು ನೋಡೋದಕ್ಕೆ ಹೇಗಿದ್ದಾಳೆ ಎಂಬ ಯಾವುದೇ ವಿಷಯ ಗೊತ್ತಿರಲಿಲ್ಲ. ಅವ್ರಿಗೆ ಜಸ್ಟ್ ಅವಳ ಇಮೇಲ್ ನ ಸಾಫ್ಟ್ ಡೇಟಾ ಮಾತ್ರ ಸಿಕ್ಕಿತ್ತು. ಅದರ ಜಾಡನ್ನ ಹಿಡಿದು ಬಂದಾಗ ಆಕೆ ಹೆಸರು ಹಾಗೂ ಇನ್ನಿತರ ವಿವರ ಸಿಕ್ಕಿದ್ವು. ಹಾಗೂ ಈಕೆ ಹೆಸರಲ್ಲಿ ಆಕೆ ಬಳಸ್ತಾ ಇದ್ಲು ಅಂತ ಹೇಳಲಾದಂತ ಸುಮಾರು 100ಕ್ಕೂ ಹೆಚ್ಚು ನಕಲಿ ಇಮೇಲ್ ಐಡಿಗಳು ಕೂಡ ಅವ್ರಿಗೆ ಸಿಗ್ತವೆ. ಹಾಗೂ 80ಕ್ಕೂ ಹೆಚ್ಚಿನ ನಕಲಿ ಫೋನ್ ನಂಬರ್ಗಳು ಈಕೆ ಹೆಸರಲ್ಲಿ ಇದ್ವು. ಅಂದ್ರೆ ಇದಿಷ್ಟು ಮೊಬೈಲ್ ನಂಬರ್ಗಳನ್ನ ಹಾಗೂ ಅಷ್ಟೆಲ್ಲ ಇಮೇಲ್ ಐಡಿಗಳನ್ನ ಈಕೆ ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಬಳಸ್ತಾ ಇದ್ಲು. ಮತ್ತೆ ಅವು ಯಾವುದೋ ಪಾಕಿಸ್ತಾನ ಸಂಸ್ಥೆಯಿಂದ ಅಥವಾ ಅದರ ಯಾವುದೋ ಸ್ಥಳದಿಂದ ಬಂದಿವೆ ಎನ್ನುವಂತೆ ತೋರಿಸುವಲ್ಲಿ ಆಕೆಗೆ ಅಪಾರ ಜ್ಞಾನ ಇತ್ತು. ತಮಿಳುನಾಡಿನ ರಾಜಧಾನಿಯಾದಂಥ ಚೆನ್ನೈನ ತನ್ನ ನಿವಾಸದಲ್ಲಿ ವಾಸ ಇದ್ದಂತ ಈ ಯುವತಿ ಇಷ್ಟೆಲ್ಲವನ್ನೂ ಕೂಡ ಅತ್ಯಂತ ಜಾಗರೂಕತೆಯಿಂದ ಹಾಗೂ ಚಾಣಾಕ್ಷತೆಯಿಂದ ಮಾಡ್ತಾ ಬಂದಿದ್ಲು. ಇನ್ನು ಈ ಯುವತಿಯ ಹಿನ್ನೆಲೆಯನ್ನು ನೋಡುವುದಾದ್ರೆ ಇವಳ ಹೆಸರು ರೇನಿ ಜೋಶಿಲ್ದ ಹಾಗೂ ಇವಳು ಅದೇ ಡಿಲೈಟ್ ನ ಸಂಸ್ಥೆಯಲ್ಲಿ ರೋಬೋಟಿಕ್ ಇಂಜಿನಿಯರ್ ಹುದ್ದೆಯಲ್ಲಿ ಇದ್ದವಳು. ಈಕೆ ಕೆಲಸ ಮಾಡ್ತಾ ಇದ್ದಂತ ಆ ಒಂದು ಸಂಸ್ಥೆಯಲ್ಲಿ ಪ್ರಭಾಕರ್ ಅನ್ನುವಂತ ವ್ಯಕ್ತಿ ಕೂಡ ಕೆಲಸ ಮಾಡ್ತಾ ಇದ್ದ. ಅಂದ್ರೆ ಇವರಿಬ್ರು ಕೂಡ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಂತ ಸ್ನೇಹಿತರು ಹಾಗೂ ಸಹೋದ್ಯೋಗಿಗಳು. ಈ ಯುವತಿ ಅವನನ್ನ ತುಂಬಾ ಪ್ರೀತಿ ಮಾಡ್ತಿದ್ಲು. ಆದ್ರೆ ಅದು ಒನ್ ಸೈಡ್ ಲವ್ ಸ್ಟೋರಿ. ಇವಳು ಈ ರೀತಿ ತನ್ನನ್ನ ಇಷ್ಟಪಡ್ತಿರುವಂತ ಸುದ್ದಿ ಅವನಿಗೆ ಗೊತ್ತೇ ಇರಲಿಲ್ಲ. ಹಾಗೂ ಈ ಪ್ರಭಾಕರ್ ತನ್ನ ಮನೆಯವರು ತನ್ಗಾಗಿ ನೋಡದಂತ ಇನ್ನೊಂದು ಹುಡುಗಿ ಜೊತೆ ಮದುವೆ ತಯಾರಿಯಲ್ಲಿ ಕೂಡ ಇದ್ದ. ಹಾಗೂ ಇದೇ ಫೆಬ್ರವರಿಯಲ್ಲಿ ಆತನಿಗೆ ಮದುವೆ ಕೂಡ ಆಗುತ್ತೆ. ಇವನು ನನ್ನನ್ನು ಬಿಟ್ಟು ಇನ್ನೊಬ್ಬರನ್ನ ಮದುವೆಯಾಗಿದ್ದಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡಂತ ಈ ರೇನಿ ಅವನ ಮೇಲೆ ಸರಿಯಾದ ರೀತಿಯಲ್ಲಿ ಸೇಡನ್ನ ತೀರಿಸಿಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಇವನನ್ನ ಯಾವ್ದಾದ್ರು ಒಂದು ದೊಡ್ಡ ಎಡವಟ್ಟಲ್ಲಿ ಸಿಕ್ಕಿಸ್ಬೇಕು ಅಂತ ಆಕೆ ಪ್ಲಾನ್ ಮಾಡ್ತಾಳೆ. ಈ ಮೂಲಕ ಅವನ ಜೀವನವನ್ನೇ ನರ್ಕ ಮಾಡಬೇಕು. ಇವನ್ಗೆ ಒಂದು ಕ್ಷಣ ಕೂಡ ನೆಮ್ಮದಿ ಸಿಗ್ಬಾರ್ದು. ಇವನನ್ನ ಕೊಲ್ದೆ ಇವನು ಬದುಕಿರುವಾಗ್ಲೇ ಜೀವಂತ ಶವದ ರೀತಿ ಆಗ್ಬೇಕು ಅಂತ ಆಕೆ ಒಂದು ಕ್ರೂರ ನಿರ್ಧಾರವನ್ನ ಮಾಡಿದ್ಲು. ಇದಿಷ್ಟೇ ಅಲ್ಲದೆ ಆಕೆ ಅವನ ಜೊತೆ ತಾನು ಮದುವೆ ಆಗಿರುವಂತ ರೀತಿ ಒಂದು ನಕಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನು ಕೂಡ ಆನ್ಲೈನ್ ಮೂಲಕ ಸಿದ್ಧಪಡಿಸಿ ಇಟ್ಕೊಂಡಿದ್ಲು. ಹಾಗೂ ಇವನಿಗೆ ಪರಿಚಯ ಇದ್ದಂತ ಪ್ರತಿಯೊಬ್ಬರಿಗೂ ಅದನ್ನ ತೋರಿಸಿ ನಾನು ಇವನು ಇಬ್ರು ಕೂಡ ಮದುವೆ ಆಗಿದ್ದೀವಿ, ಅವನು ನನ್ನವನು ಅನ್ನುವಂತ ರೀತಿ ಕೆಲವು ಸಂದೇಶಗಳನ್ನ ಕಳಿಸಿ ಪ್ರತಿಯೊಬ್ರು ಕೂಡ ಅವನನ್ನ ಅಪಾರ್ಥ ಮಾಡಿಕೊಳ್ಳುವಂತೆ ಸೀನ್ ಅನ್ನ ಕ್ರಿಯೇಟ್ ಮಾಡುವಂತ ಉದ್ದೇಶ ಕೂಡ ಅವಳಿಗೆ ಇತ್ತು ಅಂತ ಹೇಳಲಾಗ್ತಿದೆ. ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಈಕೆಗೆ ಒಳ್ಳೆ ಹುದ್ದೆ ಹಾಗೂ ಕೈತುಂಬ ಸಂಬಳ ಕೂಡ ಇತ್ತು. ಹಾಗೂ ದಕ್ಷಿಣ ಭಾರತದಲ್ಲಿ ಪ್ರಮುಖ ಸಿಟಿಯಾದಂತ ಚೆನ್ನೈನಲ್ಲಿ ಇವಳು ವಾಸ ಇದ್ಲು.
ಇಷ್ಟೆಲ್ಲ ಸೌಕರ್ಯ ತನಗೆ ಇದ್ದರೂ ಕೂಡ ಅವನು ತನ್ನನ್ನು ನಿರಾಕರಿಸಿ ಅಥವಾ ತನ್ನ ಪ್ರೀತಿಗೆ ಬೆಲೆ ಕೊಡದೆ ಇನ್ನೊಬ್ಬರೊಂದಿಗೆ ಮದುವೆಯಾಗಿದ್ದ. ಅವನು ಮಾಡಿದ ದೊಡ್ಡ ಅಪರಾಧ ಅಂತ ಭಾವಿಸಿ ಹಲವು ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಅವುಗಳ ಮೂಲಕ ಅವನ ಬಗ್ಗೆ ಬೇರೆಯವರ ಹತ್ರ ಇಲ್ಲ ಸಲ್ಲದ್ದನ್ನ ಹೇಳ್ಕೊಂಡು ಅವನ ಹೆಸರನ್ನ ಹಾಳು ಮಾಡುವಂತ ಪ್ರಚಾರವನ್ನ ಮಾಡ್ತಾ ಬಂದ್ಲು. ಇವನನ್ನ ಯಾರು ಕೂಡ ಇಷ್ಟಪಡಬಾರದು, ಯಾರು ಕೂಡ ಮಾತನಾಡಿಸಬಾರದು, ಹಾಗೂ ಅವನ ಜೊತೆ ಯಾರು ಕೂಡ ಮದುವೆ ಆಗ್ಬಾರ್ದು. ಅವನು ಎಲ್ಲರಿಂದ ದೂರ ಉಳಿದು ಒಂಟಿತನದಿಂದ ಖಿನ್ನತೆಗೆ ಜಾರಬೇಕು. ಈ ರೀತಿ ತಾನು ಮಾಡದೇ ಇದ್ರೆ ನನ್ನ ಹೆಸರು ರೇನೇನೆ ಅಲ್ಲ ಅಂತ ಅವಳು ತನ್ನ ಮನಸ್ಸಲ್ಲಿ ಒಂದು ಷರತ್ತನ್ನ ವಿಧಿಸ್ಕೊಂಡಿದ್ಲು. ತಾನು ಪ್ರೀತಿಸಿದಂತ ಹುಡುಗ ತನ್ನನ್ನ ನೆಗ್ಲೆಕ್ಟ್ ಮಾಡಿ ಇನ್ನೊಬ್ಬರ ಜೊತೆ ಮದುವೆಯಾಗಿದ್ದಂತ ವಿಷಯವನ್ನೇ ಒಂದು ಟ್ರಂಪ್ ಕಾರ್ಡ್ ತರ ಬಳಸ್ಕೊಂಡಂತ ಆ ಯುವತಿ ಸಾಕಷ್ಟು ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಅವುಗಳ ಮೂಲಕ ಅವನ ಜೀವನವನ್ನ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ಲು. ಹಾಗೂ ಏರ್ ಇಂಡಿಯಾ ಅಪಘಾತಕ್ಕೂ ಅವನೇ ಕಾರಣ, ಹಾಗೂ ಅವನಿಂದ ಇನ್ನಷ್ಟು ದುರಂತಗಳು ದೇಶದ ತುಂಬಾ ಸಾಕಷ್ಟು ಪ್ರಮುಖ ಸ್ಥಳಗಳಲ್ಲಿ ನಡೆಯಲಿವೆ ಅನ್ನುವಂತ ನಕಲಿ ಇಮೇಲ್ ಸಂದೇಶಗಳನ್ನ ಎಲ್ಲಾ ಕಡೆ ರವಾನೆ ಮಾಡಿ ಪ್ರತಿಯೊಬ್ಬರ ಗಮನ ಅವನ ಮೇಲೆ ಬೀಳುವಂತೆ ಮಾಡಿದ್ಲು. ಈಗ ಸಿಕ್ಕಿರುವಂತ ಒಂದು ಹೊಸ ವರದಿ ಪ್ರಕಾರ ಅವಳು ಈ ದೇಶದ ಸುಮಾರು 21 ಮುಖ್ಯ ಜಾಗಗಳಿಗೆ ಈ ರೀತಿಯ ಇಮೇಲ್ಗಳನ್ನ ಕಳಿಸಿರೋದಾಗಿ ಗೊತ್ತಾಗಿದೆ. ಇಷ್ಟೆಲ್ಲ ರಾಧಾಂತವನ್ನ ಎಬ್ಸಿರುವಂತ ಹುಡುಗಿಯನ್ನ ಈಗ ಚೆನ್ನೈ ಪೊಲೀಸರು ಪತ್ತೆ ಹಚ್ಚಿ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಗೂ ಅವಳಿಂದ ಇನ್ನೂ ಸಾಕಷ್ಟು ವಿಷಯಗಳನ್ನ ಈ ಕುರಿತಾಗಿ ಹೊರತರೋದಕ್ಕೆ ಪ್ರಯತ್ನ ಮಾಡಲಾಗ್ತಿದೆ. ಈಗ ಇಷ್ಟೆಲ್ಲ ವಿಷಯ ಈಕೆನೇ ಅವರಿಗೆ ಗೊತ್ತಾಗಿ ಪೊಲೀಸರೇ ಇದನ್ನೆಲ್ಲ ಕೇಳಿ ನಿಜಕ್ಕೂ ಬೆಸ್ತು ಬಿದ್ದಿದ್ದಾರೆ. ವೀಕ್ಷಕರೇ, ಇತ್ತೀಚೆಗೆ ಈ ದೇಶದ ಕೆಲವು ಹೆಣ್ಮಕ್ಳಿಗೆ ಅದೇನಾಗ್ತಾ ಇದೆಯೋ ಗೊತ್ತಾಗ್ತಿಲ್ಲ. ಅವರು ತಮ್ಗೆ ಇಷ್ಟ ಆಗದಂತ ವ್ಯಕ್ತಿಯನ್ನ ಹೇಗಾದ್ರೂ ಮಾಡಿ ಮುಗಿಸಾಕೋದಿಕ್ಕೆ ಎಷ್ಟೆಲ್ಲಾ ವಿಧದಲ್ಲಿ ಪ್ಲಾನ್ ಮಾಡಿ ಯಾವೆಲ್ಲ ರೀತಿಯಲ್ಲಿ ಆಲೋಚನೆ ಮಾಡ್ತಿದ್ದಾರೆ ಅಂತ ನೀವೇ ನೋಡಿ. ಈ ಹುಡುಗಿ ತಾನೇ ಇಷ್ಟಪಟ್ಟಂತ ಹುಡುಗನ ಹತ್ರ ಹೋಗಿ ತನ್ನ ಪ್ರೇಮ ನಿವೇದನೆಯನ್ನ ಮಾಡಿಕೊಂಡು ಅವನನ್ನ ಇದಕ್ಕೆ ಒಪ್ಪಿಸಬಹುದಿತ್ತು. ಆದ್ರೆ ಆಕೆ ಹಾಗೆ ಮಾಡ್ಲಿಲ್ಲ. ಅಲ್ಲಿ ಅವಳು ಪ್ರೀತಿ ಮಾಡದಂತ ಹುಡುಗನ್ಗೆ ಇವಳ ಪ್ರೀತಿ ಬಗ್ಗೆ ಗೊತ್ತೇ ಇರಲಿಲ್ಲ. ಹೀಗಿದ್ದಾಗ ಇಲ್ಲಿ ಅವನ ತಪ್ಪಾದ್ರೂ ಏನಿದೆ? ಸುಖ ಸುಮ್ಮನೆ ಅವ್ರ ಹೆಸರಿಗೆ ಕಳಂಕ ತರೋದಕ್ಕೆ ಇಷ್ಟೆಲ್ಲ ಬುದ್ಧಿಯನ್ನ ಉಪಯೋಗಿಸಿ ಅಸಾಧ್ಯ ಎನಿಸುವಂತ ಪ್ರಯತ್ನಗಳನ್ನ ಮಾಡಿ ಈಗ ಪೊಲೀಸರಿಗೆ ಸಿಕ್ಕಿ ಬಿದ್ದಿರುವಂತ ಈ ಹುಡುಗಿ ತನ್ನ ಜೀವನವನ್ನ ತಾನೇ ನಾಶ ಮಾಡಿಕೊಂಡಂತೆ ಅಲ್ವಾ? ಒಟ್ಟಲ್ಲಿ ಇವ್ರಿಗೆಲ್ಲ ಅದ್ಯಾವಾಗ ಬುದ್ಧಿ ಬರುತ್ತೋ ಆ ಭಗವಂತನೇ ಬಲ್ಲ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.